ಜಿಲ್ಲಾ ಆಸ್ಪತ್ರೆಗೆ ಯಾಕೆ ಬರ್ತಾರೆ ಅಂದರೆ ಬಡವರು ಬರ್ತಾರೆ, ದುಡ್ಡಿರೋರು ಬರ್ತಾರೆ. ಈಗ ಒಂದು ದೇವಾಲಯ ಅಂತ ತಿಳ್ಕೊಂಡು ಬರ್ತಾರೆ ಇಲ್ಲಿ. ಇವತ್ತು ನಮ್ಮ ತುಮಕೂರು ನಗರದಲ್ಲಿ ಒಂದು ಒಳ್ಳೆ ಆಸ್ಪತ್ರೆ ಇದೆ ಅಂತ ಒಂದು ಕನಸು ಅಷ್ಟೇ, ನನಸಾಗಿಲ್ಲ. ಇನ್ನು ಕ್ಯೂನಲ್ಲೇ ನಿಂತಿದ್ದಾರೆ, ಸರ್ವರ್ ಇಲ್ಲ. ಏನು ಮಾಡ್ತಾರೆ ಬಡವರು? ಪಾಪು ಹೊರಗಡೆ ಕುಂಡ್ರಿಸಿ 1 ಗಂಟೆ ಇದೆ ನಿಂತ್ಕೊಂಡಿದ್ದು, ಇನ್ನೂ ಟೋಕನ್ ತಗೊಂಡಿಲ್ಲ. ಇನ್ನು ಸರ್ವರ್ ಬಿಸಿ, ಸರ್ವರ್ ಇಲ್ಲ ಅಂತ ಇದ್ದಾರೆ. ಸರ್ವರ್ ಬರೋವರೆಗೂ ಬೆಂಗಳೂರಿಗೆ ಹೊರಟೋಗ್ಬಿಡ್ಬೋದು. ಅಲ್ಲೇ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲೋ ಎಲ್ಲೋ ಇಲ್ಲಿಂದ ತಗೊಂಡಷ್ಟರಲ್ಲಿ ಹೆಣ ಆಗಿರುತ್ತೆ. ಒಂದು ಪೇಷಂಟ್ ತಗೊಂಡೋಗ್ರೆ ಹೆಣ ಆಗುತ್ತೆ. ಇಲ್ಲಿ ಅವಾಗ ಸರ್ವರ್ ಬಂದಿರುತ್ತೆ. ಇಲ್ಲಿಗೆ ತಗೊಂಡು ಬಂದು ಪೋಸ್ಟ್ ಮಾರ್ಟಮ್ ಮಾಡಬೇಕಾಗುತ್ತೆ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಕೈಕೊಟ್ಟ ಸರ್ವ ಚೀಟಿಗಾಗಿ ಕಾದು ಪೇಷಂಟ್ಸ್ ಕಳೆದುಕೊಂಡ ಪೇಷಂಟ್. ಸುಮ್ಮನೆ 1 ಅವರಿಂದ ಲೈನಿಗೆ ನಿಂತ್ಕೋಬೇಕು, ಟವರ್ ಬರಲ್ಲ, ಅದು ಇದು ಲಿಂಕ್ ಮಾಡಿಲ್ಲ, ಏನೇನೋ ಹೇಳ್ತಾರೆ. ಇಲ್ಲಿ ಸಿಬ್ಬಂದಿಗಳು ಸರಿಯಾಗಿ ವರ್ಕ್ ಮಾಡಲ್ಲ. 1 ಅವರ್ ಇರ್ತಾರೆ, ಆಚೆ ಹೋಗ್ತಾರೆ, ಬರ್ತಾರೆ, ಹೋಗ್ತಾರೆ. ಇಲ್ಲಿ ಕೇಳೋರು ಯಾರು ಇಲ್ಲ ಸರ್. ಎಸ್, ನೀವಿಲ್ಲಿ ದೃಶ್ಯಗಳಲ್ಲಿ ನೋಡ್ತಾ ಇರೋದು ಯಾವುದೇ ತರಕಾರಿ ಮಾರುಕಟ್ಟೆಯಲ್ಲ, ಮಾಂಸದ ಮಾರುಕಟ್ಟೆಯೂ ಅಲ್ಲ. ಬದಲಾಗಿ ಇದು ತುಮಕೂರಿನ ಜಿಲ್ಲಾಸ್ಪತ್ರೆಯ ದೃಶ್ಯಗಳು. ಏನಪ್ಪ ಇದು ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಇಷ್ಟೊಂದು ಜನ ಅಂತ ನೋಡ್ತಾ ಇದ್ದೀರಾ? ಹೌದು, ದೂರಗಳಿಂದ ಚಿಕಿತ್ಸೆಗೆಂದು ಜಿಲ್ಲಾಸ್ಪತ್ರೆಗೆ ಬಂದಿದ್ದವರು ಕೂತಲ್ಲೇ ಕೂತು, ನಿಂತಲ್ಲೇ ನಿಂತು ಕಾದು ಸುಸ್ತಾಗಿದ್ದಾರೆ. ನಾವೀಗ ಜಿಲ್ಲಾಸ್ಪತ್ರೆಯ ಹೊರರೋಗಿಗಳ ವಿಭಾಗ OPD ಕೌಂಟರ್ ಬಳಿ ಇರುವಂಥದ್ದು. ಇಲ್ಲಿ ನೀವು ನೋಡ್ತಾ ಇದ್ರೆ, ದೃಶ್ಯಗಳಲ್ಲಿ ನೋಡ್ತಾ ಇದ್ರೆ ನಿಮ್ಗೆ ಅನಿಸುತ್ತೆ ಇಲ್ಲಿ ಯಾವುದೋ ಫಿಶ್ ಮಾರ್ಕೆಟೋ ಇಲ್ಲ ಯಾವುದೋ ಒಂದು ತರಕಾರಿ ಮಾರ್ಕೆಟಲ್ಲಿ ಜನ ನಿಂತಿದ್ದಾರೋ ಅಂತ ನಿಮಗೆ ಅನಿಸ್ಬೋದು. ಆದರೆ ಯಾವುದೇ ಮಾರುಕಟ್ಟೆ ಅಲ್ಲ, ನಾವೀಗ ಜಿಲ್ಲಾಸ್ಪತ್ರೆಯ OPD ಕೌಂಟರ್ ಬಳಿ ನಿಂತಿರೋದು. ಇಲ್ಲಿ ಎಷ್ಟು ಜನಸಂದಣಿ ಇದೆ, ಎಷ್ಟು ಜನಗಳು ನಿಂತಿದ್ದಾರೆ, ಎಷ್ಟು ಜನ ಎಷ್ಟೊತ್ತಿಂದ ಕಾಯ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ತಾ ಇರ್ಬೋದು. ಯಾಕಪ್ಪ ಅಂದರೆ ಸರ್ವರ್ ಬ್ಯುಸಿ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿನ ಸಿಬ್ಬಂದಿಗಳು ಜನಗಳಿಗೆ ಹೇಳ್ತಾ ಇರೋದು. ದೂರದ ಊರುಗಳಿಂದ ತಮ್ಮ ರೋಗಗಳನ್ನು ವಾಸಿ ಮಾಡ್ಕೊಳ್ಳೋಕೆ ಅಂತ ಜನಗಳು ಏನು ಬರ್ತಾರೆ, ಆದರೆ ಅವರಿಗೆ ಇಲ್ಲಿ OPD ಕೌಂಟ್ರ್ ಬಳಿನೇ ತೊಂದರೆ ಆಗ್ತಾ ಇದೆ. ಅವರಿಗೆ ಚೀಟಿ ಕೊಡೋದೇನಿದೆ, ಚೀಟಿ ಕೊಡಬೇಕಾದ್ರೆ ನಮಗೆ ಸರ್ವರ್ ಬ್ಯುಸಿ ಇದೆ, ಸರ್ವರ್ ಇಶ್ಯೂ ಇರೋದ್ರಿಂದ ಇಲ್ಲಿ ನಿಮಗೆ ಚೀಟಿನ ಬೇಗ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿನ ಸಿಬ್ಬಂದಿಗಳು ಹೇಳ್ತಾ ಇರ್ಬೋದು. ದೂರದ ಊರುಗಳಿಂದ ಬಂದಂತಹ ಜನ ಸುಮಾರು ಹೊತ್ತಿನಿಂದಲೂ ನಿಂತ್ಕೊಂಡು ಇಲ್ಲಿ ತುಂಬ ಕಷ್ಟನ ಅನುಭವಿಸ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ ಅವರೆಲ್ಲ ತುಮಕೂರು ಟೌನಲ್ಲೇ ಇದ್ಬಿಟ್ಟು ಬಂದಿರಲ್ಲ, ಎಲ್ಲೋ ದೂರಗಳಿಂದ ಬಂದಿರ್ತಾರೆ, ಗಡಿ ಭಾಗದಿಂದ ಬಂದಿರ್ತಾರೆ. ಅಂಥವ್ರು ಏನೋ ಎಮರ್ಜೆನ್ಸಿ ಅಂತ ನಾನಿಲ್ಲಿ ಹಾಸ್ಪಿಟ್ಲಿಗೆ ತೋರಿಸ್ಬೇಕು ಅಂತ ಬಂದರೆ ಇಲ್ಲಿ OPD ಕೌಂಟ್ರ್ ಹತ್ರನೇ 1 ಗಂಟೆ 2 ಗಂಟೆ ಟೈಮ್ ಆಗ್ತಾ ಇದೆ. ಕೇಳಿದ್ರೆ ಸಿಬ್ಬಂದಿಗಳು ಹೇಳೋದು ನಮ್ಮ ಹತ್ರ ಸರ್ವರ್ ಬ್ಯುಸಿ ಆಗಿದೆ, ಸರ್ವರ್ ಇಲ್ಲ, ಅದಕ್ಕೋಸ್ಕರ ಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು. ನೀವು ದೃಶ್ಯಗಳಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಯಾಕಪ್ಪ ಅಂದ್ರೆ ಇದು ಯಾವುದೋ ಒಂದು ಮಾರ್ಕೆಟ್ ಅಲ್ಲ, ಯಾವುದೋ ಒಂದು ತರಕಾರಿ ಮಾರ್ಕೆಟ್ ಅಲ್ಲ, ಯಾವುದೋ ಫಿಶ್ ಮಾರ್ಕೆಟ್ ಅಲ್ಲ. ಇಲ್ಲಿರೋದು ಜಿಲ್ಲಾಸ್ಪತ್ರೆಯಲ್ಲಿ. ನಾವು ಜಿಲ್ಲಾಸ್ಪತ್ರೆಯ ಬಗ್ಗೆ ವರದಿಯನ್ನು ಮಾಡ್ತಾನೆ ಬಂದಿದ್ದೀವಿ. ಆದರೆ ಇಲ್ಲಿನ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಏನಿದ್ದಾರೆ ಇದ್ರ ಬಗ್ಗೆ ಯಾವುದೇ ಗಮನವನ್ನು ಸಹ ಹರಿಸ್ತಾ ಇಲ್ಲ. ಆಸ್ಪತ್ರೆಯಲ್ಲಿರೋ ಸಮಸ್ಯೆಯನ್ನು ಅವರು ಸರಿಪಡಿಸ್ಕೊಳ್ತಾ ಇಲ್ಲ. ಇದ್ರ ಬಗ್ಗೆ ದಯವಿಟ್ಟು ಎಚ್ಚೆತ್ತು ಇಲ್ಲಿ ನೀವು ಏನೇನು ತೊಂದರೆಗಳನ್ನ ಮಾಡ್ತಾ ಇದ್ದೀರಿ, MRI ಸ್ಕ್ಯಾನ್ಗೆ ಅಂತ ಬಂದವರಿಗೆ CT ಸ್ಕ್ಯಾನ್ಗಳನ್ನ ಮಾಡಿಸ್ತಾ ಇದ್ದೀರಿ. ನಿಮಗೆ ಇಲ್ಲಿ ಔಷಧಿಗಳನ್ನ ವಿತರಣೆ ಕೊಠಡಿಯಲ್ಲಿ 3 ಜನ 4 ಜನ ಇರಬೇಕು, ಆದರೆ ಒಬ್ಬರನ್ನ ಇರಿಸ್ತಾ ಇದ್ದೀರಿ. ಇಲ್ಲಿ ನೋಡಿದ್ರೆ ಇವಾಗ ಹೊಸದಾಗಿ ಸರ್ವರ್ ಇಶ್ಯೂ ಅನ್ನೋ ಒಂದು ಭೂತ ಬೇರೆ ನಿಮ್ಮ ಹಾಸ್ಪಿಟ್ಲಿಗೆ ಉಗ್ರಿಸ್ಕೊಂಡಿರುವಂಥದ್ದು. ದಯವಿಟ್ಟು ಇದರ ಬಗ್ಗೆ ಎಚ್ಚೆತ್ತು ಜಿಲ್ಲಾ ಶಸ್ತ್ರಚಿಕಿತ್ಸಕರು ಇದನ್ನು ಸರಿಪಡಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪ್ರಜಾಶಕ್ತಿ TV ಕಡೆಯಿಂದ ನಿಮಗೆ ಕಳಕಳಿಯ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಆಸ್ಪತ್ರೆಗೆ ಬರೋ ರೋಗಿಗಳು ವೈದ್ಯರನ್ನ ಕಾಣಬೇಕು ಅಂದ್ರೆ OPD ಚೀಟಿ ಬೇಕೇ ಬೇಕು. ಆದ್ರೆ ಕೌಂಟರ್ ಮುಂದೆ ಹೋಗಿ ಚೀಟಿ ಕೊಡಿ ಅಂದ್ರೆ ಸರ್ವರ್ ಬ್ಯುಸಿ, ಸ್ವಲ್ಪ ಹೊತ್ತು ಕಾಯಿರಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಎಮರ್ಜೆನ್ಸಿಯಿಂದ ಬಂದಿದ್ರೂ, ಮೈ ಸುಡುವ ಜ್ವರ ಇದ್ರೂ ಕೂಡ ಗಂಟೆಗಟ್ಟಲೆ ಕಾಯಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಗಂಟೆಗಟ್ಟಲೆ ಕಾದ್ರೂ ಕೂಡ ರೋಗಿಗಳಿಗೆ ಚೀಟಿ ಸಿಗ್ತಾ ಇಲ್ಲ. ಹೀಗಾಗಿ ಚಿಕಿತ್ಸೆಗಾಗಿ ಬಂದ ರೋಗಿಗಳು ಚೀಟಿಯೇ ಸಿಗದೆ ಕಾಯಬೇಕಾದ ಸ್ಥಿತಿ ಎದುರಾಗಿದೆ. ಕಾದು ಪೇಷಂಟ್ಸ್ ಕಳೆದುಕೊಂಡ ಪೇಷಂಟ್ಗಳು ಜಿಲ್ಲಾಸ್ಪತ್ರೆ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಮ್ಮ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರಿಗೆ ಹಾಗೂ ನಮ್ಮ ಮಾನ್ಯ ಶಾಸಕರಾದ ಜ್ಯೋತಿ ಗಣೇಶ್ ಅವರಿಗೆ ಹಾಗೂ ನಮ್ಮ ತುಮಕೂರು ಜಿಲ್ಲಾ ಶಸ್ತ್ರಗಾರರಾದ ಡಾಕ್ಟರ್ ಅಸ್ಗರ್ ಬರ್ಗ್ ಅವರಿಗೆ ನಾನು ಮನವಿ ಮಾಡೋದಿಷ್ಟೇ. ಎಲ್ಲಿಂದನೋ ಬಂದಿರ್ತಾರೆ ಜನಗಳ ಪರದಾಟ. ಈ ಜಿಲ್ಲಾ ಆಸ್ಪತ್ರೆಗೆ ಯಾಕೆ ಬರ್ತಾರೆ ಅಂದರೆ ಬಡವರು ಬರ್ತಾರೆ, ದುಡ್ಡಿರೋರು ಬರ್ತಾರೆ. ಯಾಕೆ ಬರ್ತಾರೆ ಅಂದರೆ ಇಲ್ಲಿ ನಾನು ಸ್ಪಂದಿಸಬೇಕು. ಜನ ಇಲ್ಲಿ ಈಗ ಒಂದು ದೇವಾಲಯ ಅಂತ ತಿಳ್ಕೊಂಡು ಬರ್ತಾರೆ ಇಲ್ಲಿ. ಯಾಕಂದರೆ ಒಂದು ಜನ ಕಷ್ಟಕ್ಕಾಗಿ ಒಂದು ಸ್ಪಂದಿಸಲಿಲ್ಲ ಅಂದರೆ ಈ ಲೈನ್ನಲ್ಲಿ ನಿಂತ್ಕೊಂಡಿರೋ ಜನನ ನೋಡಿ ಜನ ಸಾಗರನೇ ಬಂದಿದೆ. ಇವತ್ತು ನಮ್ಮ ತುಮಕೂರು ನಗರದಲ್ಲಿ ಒಂದು ಒಳ್ಳೆ ಆಸ್ಪತ್ರೆ ಇದೆ ಅಂತ ಒಂದು ಕನಸು ಅಷ್ಟೇ, ನನಸಾಗಿಲ್ಲ. ಇನ್ನು ಕ್ಯೂನಲ್ಲೇ ನಿಂತಿದ್ದಾರೆ, ಸರ್ವರ್ ಇಲ್ಲ. ಏನು ಮಾಡ್ತಾರೆ ಬಡವರು? ಅದಕ್ಕೋಸ್ಕರ ನಿಮ್ಮಲ್ಲಿ ಕೆಳೆಯ ಪ್ರಾರ್ಥನೆ, ನಾವು ತುಮಕೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಒಂದು ಉಚಿತವಾಗಿ ಇನ್ನೂವರೆಗಾಗಿ ಒಂದು ಸ್ಪಂದಿಸಿಲ್ಲ. ಅದಕ್ಕೋಸ್ಕರ ಒಂದು ಮನವಿ ಮಾಡ್ತಾಯಿದ್ದೀನಿ ಜನರಿಗೋಸ್ಕರ. ಇದೊಂದು ಸಲ ಏನಾದರೂ ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಬೇಕಂತ ನಮ್ಮಲ್ಲಿ ಕೆಳೆಯ ಪ್ರಾರ್ಥನೆ.
ಚಿಕಿತ್ಸೆಗೆ ಅಂತ ದೂರಗಳಿಂದ ಬಂದ್ರೆ ಇಲ್ಲಿ ಒಂದಲ್ಲ ಒಂದು ಸಮಸ್ಯೆಯನ್ನ ಹೇಳ್ತಿದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಸಿಬ್ಬಂದಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಏನಾದರೂ ಒಂದು ನೆಪ ಒಡ್ಡಿ ಸಮಯವನ್ನ ವ್ಯರ್ಥ ಮಾಡ್ತಿದ್ದಾರೆ. ಇಷ್ಟು ಜನ ನಿಂತಿದ್ರೂ ಕೂಡ ಯಾಕೆ ನಿಂತಿದ್ದೀರಿ ಅಂತ ಯಾರೊಬ್ಬರು ಬಂದು ಕೇಳ್ತಾ ಇಲ್ಲ ಅಂತ ರೋಗಿಗಳು ಕಿಡಿಕಾರಿದ್ದಾರೆ. ಒಂದು ಕಡೆ ಚೀಟಿ ಕೊಡೋದು ಲೇಟ್ ಆಗ್ತಾ ಇದ್ರೆ ಮತ್ತೊಂದು ಕಡೆ ಡಾಕ್ಟರ್ ಕೂಡ ಸಿಗ್ತಾ ಇಲ್ಲ ಅಂತ ಚಿಕಿತ್ಸೆಗೆಂದು ಬಂದಿದ್ದ ರೋಗಿಗಳು ಬೇಸರವನ್ನ ಹೊರಹಾಕಿದ್ದಾರೆ. 1 ಗಂಟೆಯಿಂದ ನಿಂತ್ಕೊಂಡಿದ್ದೀನಿ. 1 ಗಂಟೆಯಿಂದ ಪಾಪು ಹೊರಗಡೆ ಕುಂಡ್ರಿಸಿ 1 ಗಂಟೆಯಿಂದ ನಿಂತ್ಕೊಂಡಿದ್ದೀನಿ. ಇನ್ನೂ ಟೋಕನ್ ತಗೊಂಡಿಲ್ಲ, ಇನ್ನೂ ನಿಂತ್ಕೊಂಡಿದ್ದೀನಿ ಲೈನಲ್ಲಿ. ಇನ್ನು ಸರ್ವರ್ ಇಲ್ಲ ಅಂತ ಇದ್ದಾರೆ. ಈಗ ಒಂದು ಜಿಲ್ಲಾಸ್ಪತ್ರೆಗೆ ನಿಮ್ಮ ರೋಗಗಳನ್ನ ಹುಷಾರು ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ದೂರದಿಂದ ಬಂದಿರ್ತೀರಾ. ಇಲ್ಲಿ ಬಂದಾಗ ಒಂದು ಎಂಟ್ರಿಲೇ ಸರ್ವರ್ ಇಲ್ಲ ಅಂತ 1 ಗಂಟೆ 2 ಗಂಟೆಯಿಂದ ನಿಂತ್ಕೊಂಡೇ ಇದ್ದೀವಿ. ಅದೇ ಸರ್, ಸರ್ವರ್ ಇಲ್ಲ ಅಂತ. ಸರ್ವರ್ ಬರೋವರೆಗೂ ಬೆಂಗಳೂರಿಗೆ ಹೊರಟೋಗ್ಬಿಡ್ಬೋದು. ಅಲ್ಲೇ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲೋ ಎಲ್ಲೋ ಒಂದು ಇಲ್ಲಿಂದ ತಗೊಂಡಷ್ಟರಲ್ಲಿ ಹೆಣ ಆಗಿರುತ್ತೆ. ಒಂದು ಪೇಷಂಟ್ ತೊಗೊಂಡೋಗ್ರೆ ಹೆಣ ಆಗುತ್ತೆ. ಇಲ್ಲಿ ಅವಾಗ ಸರ್ವರ್ ಬಂದಿರುತ್ತೆ. ಇಲ್ಲಿಗೆ ತೊಗೊಂಡು ಬಂದು ಪೋಸ್ಟ್ ಮಾರ್ಟಮ್ ಮಾಡಬೇಕಾಗುತ್ತೆ. ಇದೇ ದುರಸ್ಥಿತಿ ಆಗಿರೋದು ನಮ್ಮ ಸಾರ್ವಜನಿಕ ನಗರ ಗಮನದಲ್ಲಿ. ಇನ್ನೂವರೆಗಾಗಿ ಒಂದು ನ್ಯಾಯವನ್ನು ದೊರಕಿಲ್ಲ ನಮ್ಮ ಹತ್ರ. ಮಾನ್ಯ ನಮ್ಮ ಶಾಸಕರೇ ಆಗಿರ್ಬೋದು, ನಮ್ಮ ಗೃಹ ಸಚಿವರೇ ಆಗಿರ್ಬೋದು, ನಮ್ಮ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರ್ಬೋದು, ಒಂದು ಗಮನವನ್ನು ಸೆಳಿಬೇಕು ಅಂತ ನಾವು ಅವ್ರ ಹತ್ರ ಮನವಿ ಮಾಡ್ಕೊತೀವಿ ಮುಂದಿನ ದಿನಗಳಲ್ಲಿ. ಇಲ್ಲಾಂದರೆ ಉಗ್ರ ಹೋರಾಟ ಮಾಡೋಕ್ಕೂ ಯಾರು ಮುಂದೆ ಜರುಗಲ್ಲ, ಹಿಂದೆ ಜರುಗಲ್ಲ. ಇಂಥ ಒಂದು ಪರಿಸ್ಥಿತಿ ತುಮಕೂರು ನಗರದಲ್ಲಿ ನಡೀತಾ ಇದೆ, ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೀತಾ ಇದೆ. ದಯವಿಟ್ಟು ಇದೊಂದು ಗಮನ ಹರಿಸಿ ಇದೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾವ ಕೌಂಟ್ರಲ್ಲಿ ಚೀಟಿ ಕೊಡ್ತಾರೆ, ಯಾವ ಕೌಂಟ್ರಲ್ಲಿ ಇದು ಪೇಮೆಂಟ್ ಮಾಡಿಸ್ಕೊಂತಾರೆ, ಯಾವುದೋ ಒಂದು ನಾಮಫಲಕ ಇಲ್ಲ. ಇಲ್ಲಿ 10 ತಾಲೂಕನ್ನು ಒಳಗೊಂಡಂತಾಗ ಈ ಜಿಲ್ಲಾ ಹಾಸ್ಪಿಟ್ಲಲ್ಲಿ ಸರಿಯಾದ ಸೌಕರ್ಯ ಇಲ್ಲ. ಇಲ್ಲಿ ಒಳ್ಳೆ ವ್ಯವಸ್ಥೆ, ಇಲ್ಲಿ ಪ್ರೊಡಕ್ಷನ್ ಇಲ್ಲ. ಸುಮ್ಮನೆ 1 ಅವರಿಂದ ಲೈನಿಗೆ ನಿಂತ್ಕೋಬೇಕು, ಟವರ್ ಬರಲ್ಲ, ಅದು ಇದು ಲಿಂಕ್ ಮಾಡಿಲ್ಲ, ಏನೇನೋ ಹೇಳ್ತಾರೆ. ಇಲ್ಲಿ ಸಿಬ್ಬಂದಿಗಳು ಸರಿಯಾಗಿ ವರ್ಕ್ ಮಾಡಲ್ಲ. 1 ಅವರ್ ಇರ್ತಾರೆ, ಆಚೆ ಹೋಗ್ತಾರೆ, ಬರ್ತಾರೆ, ಹೋಗ್ತಾರೆ. ಇಲ್ಲಿ ಕೇಳೋರು ಯಾರೂ ಇಲ್ಲ ಸರ್. ಇದಕ್ಕೆ ಸಂಬಂಧಪಟ್ಟಂಥರು ಇದಕ್ಕೆ ಸ್ವಲ್ಪ ಗಮನ ಹರಿಸಿ ಸೂಕ್ತವಾದ ಕ್ರಮ ತಗೊಂಡ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೈತೆ ಅಂತ ಹೇಳಿ ನಾನು ನಿಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಅದೇನೇ ಇರಲಿ, ಬಡವರಿಗೆ ಚಿಕಿತ್ಸೆ ಕೊಡಬೇಕಾದ ಜಿಲ್ಲಾಸ್ಪತ್ರೆಯಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇರೋದು ಬೇಸರದ ಸಂಗತಿಯೇ ಸರಿ. ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಈ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಬೇಕು ಅನ್ನೋದು ಪ್ರಜಾಶಕ್ತಿ ಟಿವಿಯ ಕಳಕಳಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.